ಹಾಯ್ ಎಲ್ರಿಗೂ, ನಾನು ನಿರಂಜನ್. ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನ್ಯೂ ಇಯರ್ ಸೆಕೆಂಡ್ ಜಾನ್ವರಿ. ಸೊ 2025 ಇಂಟ್ರಾ ನಾನು ರೂಮಲ್ಲೇ ಶೂಟ್ ಮಾಡ್ತಿದ್ದೀನಿ. ರೂಮಲ್ಲಿ ಶೂಟ್ ಮಾಡ್ತಿರೋದೇ ಫಸ್ಟ್ ಟೈಮು. ಲಾಸ್ಟ್ ಇಯರ್ 2024 ನಾನು ಒಂದು ರೆಸಲ್ಯೂಷನ್ ತರ ಮಾಡ್ಕೊಂಡಿದ್ದೆ, ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋದಕ್ಕೆ. ಆ ವಿಷನ್ ಬೋರ್ಡ್ ಹಿಂಗಿದೆ. ಇದು ನನ್ನ ಲಾಸ್ಟ್ ಇಯರ್ ವಿಷನ್ ಬೋರ್ಡ್ ಇತ್ತು. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಆಗಿದೆ ಎಲ್ಲ. ಯಾರಿಗೆಲ್ಲ ವಿಷನ್ ಬೋರ್ಡ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂತಂದ್ರೆ, ವಿಷನ್ ಬೋರ್ಡ್ ಬಂದ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಏನಂತಂದ್ರೆ, ಇವಾಗ ನಿಮ್ ಮೈಂಡ್ ಅಲ್ಲಿ ಏನ್ ತುಂಬಾ ಹೇಳ್ಕೊಂತಿರ್ತೀರ, ನೀವು ಎಷ್ಟೆಷ್ಟು ಸೆಲ್ಫ್ ಟಾಕ್ ತುಂಬಾ ಚೆನ್ನಾಗಿರುತ್ತೆ. ಪಾಸಿಟಿವಿಟಿನೇ ಬಹಳ ನೀವು ಸೆಲ್ಫ್ ಟಾಕ್ ಮಾಡ್ತಿದ್ದೀರಾ, ಮತ್ತೆ ನಿಮ್ಮ ಆಂಬಿಷನ್ಸ್ ಗೋಲ್ಸ್ ನ ಫುಲ್ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅಂತಂದ್ರೆ, ನೀವು ಅದ್ರ ಟುವರ್ಡ್ಸ್ ವರ್ಕ್ ಮಾಡಕ್ಕೆ ನಿಮಗೆ ಮೈಂಡ್ ಫಿಕ್ಸ್ ಆಗುತ್ತೆ. ಅಂಡ್ ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ಹಾಕಿರ್ತೀನಿ 1K ಸಬ್ಸ್ಕ್ರೈಬರ್ಸ್ ಆಗ್ಬೇಕು ನನ್ ಯೂಟ್ಯೂಬ್ ಅಲ್ಲಿ ಅಂತ. ನಾನು ಒಂದು ಪ್ಲೇಸ್ ಅಲ್ಲಿ ಅದನ್ನ ಹಚ್ಚಿ ಇಟ್ಟಿರ್ತೀನಿ ಅನ್ಕೊಳ್ಳಿ, ನನ್ನ ರೂಮಲ್ಲಿ. ಸೊ ಡೇ ಬೈ ಡೇ ನೋಡ್ತಾ ನನ್ನ ಮೈಂಡ್ ಅಲ್ಲಿ ಗೊತ್ತಿಲ್ದಂಗೆ ನಾನು ಯೂನಿವರ್ಸ್ ಇಂದ ಅದನ್ನ ಅಟ್ರಾಕ್ಟ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಒಂದು ಬುಕ್ ತಗೊಂಡ್ಬಿಟ್ಟು ಅದ್ರೊಳಗೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಿಮ್ಗೆ ಏನೆಲ್ಲ ಬೇಕು ಬರಿಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಐ ಓನ್ ಅ ಹೌಸ್, ನಂದೇ ಮನೆ ಇದೆ. ಅಂಡ್ ನಾನೊಂದು ಸೈಡ್ ಹಸಲ್ ಸ್ಟಾರ್ಟ್ ಮಾಡಿದ್ದೀನಿ. ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಸೈಡ್ ಹಸಲ್. ಐ ಓನ್ ಅ ಬಿಸ್ನೆಸ್. ಅಂಡ್ ಲೈಕ್ ನೀವು ಇಂಟ್ರೋವರ್ಟ್ ಆಗಿದ್ರೆ, ಟ್ರೈ ಡೂಯಿಂಗ್ ಸಮಥಿಂಗ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಅಂದ್ರೆ ನನ್ಗೆ ಸೋಲೋ ಟ್ರಿಕ್ ಹೋಗ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ನನ್ ಲಾಸ್ಟ್ ಇಯರ್ ವಿಷನ್ ಬೋರ್ಡ್ ಅಲ್ಲಿ ಇತ್ತು, ಲೈಕ್ ಐ ವಿಲ್ ಗೋ ಆನ್ ಅ ಸೋಲೋ ಟ್ರೆಕ್ ಅಂತ ಬರ್ದಿಟ್ಕೊಂಡಿದ್ದೆ. ಅಂಡ್ ಐ ಹ್ಯಾಡ್ ಅ ಪಿಕ್ಚರ್ ಆಲ್ಸೋ. ದಿಸ್ ಫೈರ್ ಕ್ಯಾಂಪ್ ಥಿಂಗ್ ಇಸ್ ಸೋಲೋ ಟ್ರೆಕ್. ನಾನು ಹೋದೆ ಚಿಕ್ಕಮಂಗ್ಳೂರ್ಗೆ, ಸೋಲೋ ಟ್ರೆಕ್ ಮಾಡಿ ಬಂದೆ. ಚೆನ್ನಾಗೇ ಇತ್ತು. ನನ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ಲೈಫ್ ಅಲ್ಲಿ. ಅದ್ರದ್ದು ವಿಡಿಯೋ ಹಾಕ್ತೀನಿ ಒಂದ್ಸರಿ. ಅದೇ ಒಂದೊಂದು ನಾನು ಅನ್ಕೊಂಡೇ ಇದ್ದಿಲ್ಲ, ನಾನ್ ಟ್ರೈ ಮಾಡೋಣ ಅಂತಾನೆ ಸ್ಟಾರ್ಟ್ ಮಾಡಿದ್ದು ವಿಷನ್ ಬೋರ್ಡ್ ಲಾಸ್ಟ್ ಇಯರ್. ಆದ್ರೆ ನನ್ಗೆ ಇದು ವರ್ಕ್ ಆಗಿರೋದಕ್ಕೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಿರೋದು. ಅದ್ರ ಜೊತೆ ನಾನು ಫೋಟೋಗ್ರಫಿ ಸ್ಕಿಲ್ಸ್ ನ, ಅಂದ್ರೆ ಐ ವಾಂಟೆಡ್ ಟು ಕ್ಯಾಪ್ಚರ್ ಮೈ ಲೈಫ್ ಸ್ಟೋರೀಸ್. ಸೊ ದಿಸ್ ಇಸ್ ದ ಕ್ಯಾಮ್ರಾ. ಐ ವಾಂಟೆಡ್ ಟು ಡೂ ದ್ಯಾಟ್. ಅಂಡ್ ನಾನು ಗೊತ್ತಿಲ್ದೇನೆ ಲಾಸ್ಟ್ ಇಯರ್ ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ. ಯೂಟ್ಯೂಬ್ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಹಂಗೆ. ಅಂಡ್ ದೆನ್ ದೇರ್ ಇಸ್ ದಿಸ್ ಬಿಸ್ನೆಸ್ ಬಂದ್ಬಿಟ್ಟು, ನಂದು ಬಿಸ್ನೆಸ್ ಇತ್ತು, ಮೊದ್ಲಿಂದಾನೇ ಇತ್ತು. ಬಟ್ ಅದನ್ನ ಇಂಪ್ರೂವ್ ಮಾಡ್ಬೇಕಂತಾನೆ ರೆಸಲ್ಯೂಷನ್ ಇತ್ತು. ನನ್ನ ಇನ್ಸ್ಟಾಗ್ರಾಮ್ ಗ್ರೋತ್ ಚೆನ್ನಾಗಾಯ್ತು ಸ್ಮಾಲ್ ಬಿಸ್ನೆಸ್ ಅಲ್ಲಿ. ನನ್ನ ಸೇಲ್ಸ್ ಕೂಡ ನಾನು ಅನ್ಕೊಂಡ್ಕಿನ್ನ ಚೆನ್ನಾಗಿ. ನನ್ಗೆ ಮೇನ್ ಇದ್ದಿದ್ದು ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ. ನಾನು ಈ ಸರಿ ಲಿಟ್ರಲಿ ಐ ಥಿಂಕ್ ಐ ವೆಂಟ್ ಆನ್ 6 ಟ್ರಿಪ್ಸ್. ಎಲ್ಲ ಟ್ರಿಪ್ಸು ಅಮೇಝಿಂಗ್ ಆಗಿತ್ತು. ನನ್ನ ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದೆ. ಅಂಡ್ ಇವಾಗ ಕೂಡ ಇನ್ನ ಟ್ರೈ ಮಾಡ್ತಿದ್ದೀನಿ. ಸೊ ಹೊಸ ವರ್ಷ ಬಂದಿದೆ, ಮತ್ತೆ ವಿಷನ್ ಬೋರ್ಡ್ ಮಾಡಬೇಕು, ನ್ಯೂ ಗೋಲ್ಸ್. ಬನ್ನಿ ನನ್ನ ಜೊತೆ ಮಾಡೋಣ. ಇವಾಗ ಪೇಸ್ಟ್ ಮಾಡಕ್ ಸ್ಟಾರ್ಟ್ ಮಾಡೋಣ ಒಂದೊಂದೇ. ಫಸ್ಟ್ ಎಲ್ಲ ಡಾರ್ಕ್ ಇರೋ ಪಿಕ್ಚರ್ಸ್ನೆಲ್ಲ ಒಂದ್ ಸೈಡ್ ಹಚ್ಚಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಡಾರ್ಕ್ ಇರೋದ್ನೆಲ್ಲ ಒಂದ್ ಸೈಡ್ ಹಚ್ಬೇಕು. ಆಮೇಲೆ
ಆಮೇಲೆ ಬ್ರೈಟರ್ ಇರೋ ಫೋಟೋಸ್ನೆಲ್ಲ ಒಂದು ಸೈಡ್ ಹಾಕಬೇಕು. ಜಸ್ಟ್ ಕ್ಲಿಯರ್ ಆಗಿ ಕಾಣಿಸ್ಬೇಕು ಅಂತ ಏನೇನು ಗೋಲ್ಸ್ ಇದೆ ಅಂತ. ನಾನು ಬ್ಲೂ ಯೂಸ್ ಮಾಡಿಬಿಟ್ಟೆ ಹಚ್ತಿದ್ದೀನಿ. ಫಸ್ಟ್ ಎಲ್ಲ ಕಾರ್ನರ್ಸ್ನ ಫಿಲ್ ಮಾಡಬೇಕು. ಕಾರ್ನರ್ಸ್ನ ಫಿಲ್ ಮಾಡಿಬಿಟ್ಟು ಮತ್ತೆ ಇದನ್ನ ಮಾಡಕ್ಕೆ ಪ್ರಿಂಟ್ಸ್ ನನ್ಗೆ ಆಗಿತ್ತು 50 ರೂಪೀಸ್ ಅಷ್ಟೇ. ಯಾವುದಕ್ಕೋ ವೇಸ್ಟ್ ಮಾಡ್ತೀವಿ ದುಡ್ಡು. ದಿಸ್ ಇಸ್ ಸಮಥಿಂಗ್ ವಿಚ್ ವಿಲ್ ಮೋಟಿವೇಟ್ ಯು. ಇವಾಗಿರೋ ಎಲ್ಲ ಸರೌಂಡಿಂಗ್ ಅಲ್ಲಿ ಮೋಟಿವೇಶನ್ ಸಿಗೋದು ತುಂಬಾನೇ ಕಷ್ಟ. ನಾನು ಪರ್ಸನಲಿ ತುಂಬಾನೇ ಪ್ರೋಕ್ರಾಸ್ಟಿನೇಟ್ ಮಾಡ್ತೀನಿ. ಇವಾಗ ನಿಮ್ಮ ಗೋಲ್ಸ್ ಏನಾದ್ರು ಕ್ಲಿಯರ್ ಆಗಿದ್ರೆ ನಿಮ್ಗೆ ಬೇರೆಯವ್ರ ಮೋಟಿವೇಶನ್ ನಿಮ್ಗೆ ಅವಸರ ಇರಲ್ಲ. ನಿಮ್ ಪಾಡಿಗೆ ನೀವೇ ಮಾಡ್ಕೊತಾ ಹೋಗ್ಬೋದು. ಮೇನ್ ಏನಂತಂದ್ರೆ ನಿಮ್ಗೆ ಫಿಕ್ಸ್ ಆಗುತ್ತೆ ನಿಮ್ದಿದು ಸೆಟ್ ಆಫ್ ಗೋಲ್ಸ್ ಇದೆ ಅಂತ. ಆ ಗೋಲ್ಸ್ ನಿಮ್ಗೆ ನೋಡಿದಾಗೆಲ್ಲ ರೂಮಲ್ಲಿ ಏನೇ ಒಂದಿದ್ರು ಎಷ್ಟು ನೆನ್ಪಿಡ್ಕೊಂತೀವಿ. ಜಸ್ಟ್ ಥಿಂಕ್ ಇದು ಯಾವಾಗ್ಲೂ ರೂಮಲ್ಲೇ ಇದೆ ಅನ್ಕೊಳ್ಳಿ. ಕಣ್ಣು ಆಡಿಸ್ತಿರ್ತೀರ, ನೋಡ್ತೀರಾ, ನೋಡಿದ ಕೂಡಲೇ ಫ್ಲಾಶ್ ಆಗುತ್ತೆ. ಇವೆಲ್ಲ ಪಿಕ್ಚರ್ಸ್ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ, ಒಂದು ವಿಷನ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಇದನ್ನ ವಿಷನ್ ಬೋರ್ಡ್ ಅಂತಾನು ಹೇಳ್ತಾರೆ. ನಿಮ್ಗೆ ಮೋಟಿವೇಶನ್ ಬೇಕು ಅಂತಂದ್ರೆ ಮೋಟಿವೇಶನ್ ಬೋರ್ಡ್ ಅನ್ನಿ. ವಿಷನ್ ಬೋರ್ಡ್ ಅಂದ್ರೆ ವಿಷನ್ ಬೋರ್ಡ್. ಒಟ್ಟು ನಿಮ್ಗೆಲ್ಲ ಏನೇನು ಆಂಬಿಷನ್ಸ್ ಇದೆ, ಗೋಲ್ಸ್ ಇದೆ, ಬರೇ ತಲೆಯಲ್ಲಿ ಇಟ್ಕೊಳ್ಳೋದ್ಕಿಂತ ವಿಜುವಲ್ ಇಂದ ತುಂಬಾನೇ ಈಸಿ. ನಾನು ಫಸ್ಟ್ ಟೈಮ್ ಇದನ್ನ ಮಾಡ್ಬೇಕಾದಾಗ ನನಗೆ ತುಂಬಾನೇ ಫನ್ನಿ ಅನ್ಸ್ತು ಆಕ್ಚುಲಿ. ಯಾರಿದಲ್ಲ, ಸುಮ್ಮನೆ 1-2 days ನೋಡ್ತೀನಿ, ಆಮೇಲೆ ಇಂಪ್ಲಿಮೆಂಟ್ ಆಗಲ್ಲ ಲೈಫಲ್ಲಿ ಅಂತಾನೆ ಅನ್ಕೊಂಡಿದ್ದೆ. ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ. ಆಕ್ಚುಲಿ ವಿಷನ್ ಬೋರ್ಡ್ ನಂದು ಆಕ್ಚುಲಿ ನನ್ನ ವಾಲ್ ಮೇಲಿತ್ತು. ಆ ವಾಲ್ನ ನಾನು ಏನ್ ಮಾಡಿದೆ, ನನ್ನ ಬೆಡ್ನ ಆ ವಾಲ್ ಮುಂದೆ ಹಾಕೊಂಡೆ. ಮಾರ್ನಿಂಗ್ ಎದ್ದ ಕೂಡಲೇ ನನ್ಗೆ ಅದು ಬೋರ್ಡ್ ಕಾಣಿಸ್ಬೇಕು ಅಂತ. ಅಂಡ್ ದೆನ್ ದ ಬೆಸ್ಟ್ ಪಾರ್ಟ್ ವಾಸ್ ಲೈಕ್, ಇವಾಗ ಏನಾದರೂ ಆಯ್ತು ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಾ ಅನ್ಕೊಳ್ಳಿ, ಯು ವಿಲ್ ಹ್ಯಾವ್ a mindset which is prepared for it. Like ಏನೇ challenges ಬಂದ್ರು, you are preparing your mind every day. ನಮ್ಮ ಬ್ರೈನ್ಗೆ ನಾವು ಏನ್ ತುಂಬಾ ಟ್ರೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲೇ ಡೈಲಿ ಇಫ್ ಐ ವಿಲ್ ಪುಟ್ ಜಂಕ್ ಫುಡ್ ಆನ್ ದಿಸ್ ವಿಷನ್ ಬೋರ್ಡ್, ನನ್ನ ತಲೆಯಲ್ಲಿ ಒಂದೇ ಇರುತ್ತೆ ನೋಡಿದಾಗೆಲ್ಲ, ಓ ಜಂಕ್ ಫುಡ್ ತಿನ್ಬೇಕು. ಇಫ್ ಐ ವಿಲ್ ಪುಟ್ ಸಮಥಿಂಗ್ ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿಗೆ ನೋಡಿದಾಗೆಲ್ಲ ಅನ್ಸುತ್ತೆ, ಓ ಇವತ್ತು ಹೆಲ್ದಿ ಫುಡ್ ಹಿಟ್ ಆಗಿಲ್ಲ ಅಂತ. ಸೊ ಐ ಗೋ ಈಟ್ ಸಮಥಿಂಗ್. ತುಂಬಾ ಬ್ರಾಗ್ ಏನ್ ಮಾಡ್ತಿಲ್ಲ, ಬಟ್ ದಿಸ್ ಆಕ್ಚುಲಿ ಹೆಲ್ಪ್ಸ್. ಸೊ ಮ್ಯಾನಿಫೆಸ್ಟೇಷನ್ ಬೋರ್ಡ್ ರೆಡಿ ಆಗಿದೆ 2025ಗೆ. ಇದನ್ನ ನನ್ನ ರೂಮಲ್ಲೇ ಇಟ್ಕೊಂಡ್ಬಿಟ್ಟು ಟೇಬಲ್ ಮುಂದೆ ಇಟ್ಕೊಂತೀನಿ. ಸೊ ಈ ವಿಡಿಯೋ ಮಾಡಿದ ರೀಸನ್ ಒಂದೇ, ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ. ಇಟ್ ಡಸಂಟ್ ಹ್ಯಾವ್ ಟು ಬಿ ಲೈಕ್ ಯು ಹ್ಯಾವ್ ಟು ಬಿ ದ ಸೇಮ್ ಆಸ್ 2024. Take the good things, improve yourself ಅಷ್ಟೇ. Maybe this year is something special. At least we try to make it special. Comfort zone ಇಂದ ಹೊರಗೆ ಬರಕ್ಕೆ ಅಂದ್ರೆ ಇದು ಬೆಸ್ಟ್ ಪ್ಲಾನ್. ನೀವು ಇಂಟ್ರೋವರ್ಟ್ಸ್ ಆಗಿದ್ರು ಎಕ್ಸ್ಟ್ರೋವರ್ಟ್ಸ್ ಆಗಿದ್ರು ಇಬ್ಬರಿಗೂ ಬೆಸ್ಟ್. ಮ್ಯಾನಿಫೆಸ್ಟೇಷನ್ ಇಸ್ ಸೋ ರಿಯಲ್. ನೀವೆಲ್ಲ ವಿಷನ್ ಬೋರ್ಡ್ ಮಾಡಿದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಏನು ಅನ್ಸುತ್ತೆ ಹೇಳಿ. ವಿಷನ್ ಬೋರ್ಡ್ನ ಮಾಡೋದು ಮಾತ್ರ ಮರಿಬೇಡಿ.